ಒಂದೆಡೆ ಕೈಗಾರಿಕೆಗಳು ಬೆಳೆಯಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು ನಿಜ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನೇ ಹಾಳು ಮಾಡಿದರೆ. ತುಮಕೂರಿನ ಅಂತರಸ್ಥಳೀಯ ಕೈಗಾರಿಕಾ ಪ್ರದೇಶದಲ್ಲಿ ಇದೇ ಪ್ರಶ್ನೆ ಈಗ ಗಂಭೀರವಾಗಿ ಕೇಳಿಬರುತ್ತಿದೆ. ಬಳ್ಳಾರಿ, ಕೊಪ್ಪಳ, ಗಂಗಾವತಿ, ಸಿರುಗುಪ್ಪ ಭಾಗಗಳಿಂದ ಭತ್ತ ತಂದು ಇಲ್ಲಿ ಅಕ್ಕಿಯಾಗಿ ಸಂಸ್ಕರಿಸಲಾಗುತ್ತಿದೆ. ಇದೇ ಅಕ್ಕಿ ಗಿರಣಿಗಳಿಂದ ಹೊರಬರುತ್ತಿರುವ ಧೂಳು ಮತ್ತು ಹೊಗೆ ಕೇವಲ ಗಾಳಿಯಷ್ಟೇ ಅಲ್ಲದೆ ಜನರ ಆರೋಗ್ಯ, ರಸ್ತೆ, ಸೌರ ವಿದ್ಯುತ್ ಘಟಕಗಳ ಮೇಲೂ ಪರಿಣಾಮ ಬೀರುತ್ತಿದೆ. ಅಚ್ಚರಿಯ ಸಂಗತಿ ಎಂದರೆ ಇದೆಲ್ಲ ನಡೆಯುತ್ತಿರುವುದು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯ ಕೆಲವೇ ಹೆಜ್ಜೆಗಳ ದೂರದಲ್ಲಿ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಮತ್ತು ಗಂಗಾವತಿ ಭಾಗಗಳಿಂದ ಸಾವಿರಾರು ಟನ್ ಭತ್ತ ಪ್ರತಿದಿನ ಅಂತರಸ್ಥಳೀಯ ಅಕ್ಕಿ ಗಿರಣಿಗಳಿಗೆ ಬರುತ್ತಿದೆ. ಇಲ್ಲಿ ಸಂಸ್ಕರಿಸಿದ ಅಕ್ಕಿಯನ್ನು ರಾಜ್ಯದ ವಿವಿಧ ಭಾಗಗಳಿಗೆ ಹಾಗೂ ಹೊರರಾಜ್ಯಗಳಿಗೂ ಸಾಗಿಸಲಾಗುತ್ತದೆ. ಅಂತರಸ್ಥಳೀಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 43 ಅಕ್ಕಿ ಗಿರಣಿಗಳಿವೆ. ಆದರೆ ಅವುಗಳಲ್ಲಿ ಬಹುತೇಕ ಕಡೆ ಹೊಗೆ ಮತ್ತು ಧೂಳು ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಸಮರ್ಪಕವಾಗಿ ಕೈಗೊಂಡಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಗಿರಣಿಗಳಿಂದ ಹೊರಬರುವ ಹೊಗೆ ಮತ್ತು ಅಕ್ಕಿ ಹೊಟ್ಟೆಯ ಧೂಳು ಇಡೀ ಪ್ರದೇಶವನ್ನು ಆವರಿಸಿಕೊಳ್ಳುತ್ತಿದೆ. ರಸ್ತೆಯಲ್ಲಿ ನಡೆಯುವುದೇ ಕಷ್ಟವಾಗುವಷ್ಟು ಧೂಳು ಹರಡುತ್ತಿದೆ. ಇಲ್ಲಿ ಪ್ರತಿದಿನ ಕೆಲಸಕ್ಕೆ ಬರುವ ಕಾರ್ಮಿಕರು, ವಾಹನ ಸವಾರರು ಮತ್ತು ಸ್ಥಳೀಯರು ಮಾಲಿನ್ಯದ ಮಧ್ಯೆಯೇ ಜೀವನ ಸಾಗಿಸುವಂತಾಗಿದೆ. ಈ ತುಮಕೂರು ಸ್ಮಾರ್ಟ್ ಸಿಟಿ, ಇದರ ಸ್ಮಾರ್ಟ್ ಸಿಟಿ ಅಂತ ಹೇಳೋಕ್ಕೆ ಆಗಲ್ಲ. ಇದನ್ನು ಒಬ್ಬ ಸಾಮಾನ್ಯ ಜನರು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಓಡಾಡೋದಕ್ಕಾಗಲ್ಲ. ಧೂಳು ಅಂದರೆ ಧೂಳು. ನನಗೇನೆ ಒಂದು ಗಾಡಿನಲ್ಲಿ ಹೋದ್ರೆ, ಒಂದು ಸೈಕಲಲ್ಲಿ ಹೋದ್ರೆ, ನಡೆದಾಡ್ಕೊಂಡು ಹೋದ್ರೂ ಸಹ ಕಣ್ಣಿಗೆ ಧೂಳು ಬರುತ್ತೆ. ಹಂಗಾಗಿ ನನ್ನ ಕಣ್ಣು ಅಲ್ಲೇ ಫುಲ್ಲು ಬ್ಲರ್ ಆಗ್ತಾಯಿದೆ. ಈ ಮಾಲಿನ್ಯ ಮನುಷ್ಯರ ಆರೋಗ್ಯಕ್ಕೆ ಮಾತ್ರವಲ್ಲ, ಕೈಗಾರಿಕೆಗಳಿಗೂ ಆರ್ಥಿಕ ಹೊರೆ ತಂದಿದೆ. ಹೊಗೆ ಮಿಶ್ರಿತ ಧೂಳು ಕಟ್ಟಡಗಳ ಮೇಲಿರುವ ಸೋಲಾರ್ ಪ್ಯಾನೆಲ್ಗಳ ಮೇಲೆ ದಪ್ಪ ಪದರವಾಗಿ ಕುಳಿತುಕೊಳ್ಳುತ್ತಿದೆ. ಇದರಿಂದ ಸೂರ್ಯನ ಬೆಳಕು ಸರಿಯಾಗಿ ಪ್ಯಾನೆಲ್ಗೆ ತಲುಪದೆ ವಿದ್ಯುತ್ ಉತ್ಪಾದನೆ ಕುಸಿಯುತ್ತಿದೆ. ಹೀಗಾಗಿ ಹಲವು ಕಂಪನಿಗಳು ಪ್ರತಿದಿನ ಸಿಬ್ಬಂದಿಯಿಂದ ನೀರು ಬಳಸಿ ಸೋಲಾರ್ ಘಟಕಗಳನ್ನು ಸ್ವಚ್ಛಗೊಳಿಸುತ್ತಿವೆ. ಸ್ವಚ್ಛಗೊಳಿಸದಿದ್ದರೆ ಅಗತ್ಯ ಪ್ರಮಾಣದ ವಿದ್ಯುತ್ ಉತ್ಪಾದನೆಯೇ ಸಾಧ್ಯವಾಗುತ್ತಿಲ್ಲ. ತುಮಕೂರಿನ ಈ ಅಂತರಸ್ನಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಾಳಿಯ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಏನಪ್ಪ ಅಂದರೆ ಕಂಪೇರ್ ಟು ಬ್ಯಾಂಗ್ಳೂರಲ್ಲಿ ಒಂದು 150 ಇದ್ರೆ ಇಲ್ಲಿ ಆಲ್ರೆಡಿ 160, 170 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ನಾವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ. ಬಟ್ ಏನಪ್ಪ ಅಂದರೆ ಇದರಿಂದ ಸುತ್ತಮುತ್ತಲಿನ ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇದ್ದಾವೆ. ಏನಪ್ಪ ಅಂದರೆ ಶ್ವಾಸಕೋಶ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳು ಹರಡ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಫ್ಯಾಕ್ಟ್ರಿ ಒಳಗಡೆ ಅಂತೂ ತುಂಬಾ ಇಶ್ಯೂಸು. ಎಲ್ಲ ನಾವು ಆಚೆ ಕಡೆ ಹೋಗುವಾಗ ಒಂದು ಪ್ರಾಪರಾಗಿ ನಾವು ಬಿಟ್ಬಿಟ್ಟು ಹೋಗೋಕ್ಕೆ ಆಗಲ್ಲ ಆಚೆ. ವಾತಾವರಣ ಪೂರ್ತಿ ಕಲುಷಿತವಾಗಿದೆ. ನಮ್ಮ ಪ್ರಾಡಕ್ಟ್ಗಳು ಎಲ್ಲ ಹಾಳಾಗ್ತಾ ಇದ್ದಾವೆ. ಪ್ರಾಡಕ್ಟ್ಗಳ ಮೇಲ್ಗಳು ಬಂದು ಅದು ಡೆಪಾಸಿಟ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಬೋರ್ಡಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೋಕಲಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಎಲ್ಲರೂ ನಮ್ಮ ಮನವಿನ ಜಾಣಕಿವುಡು ತೋರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಹಾಗಾಗಿ ದಯವಿಟ್ಟು ಗಮನ ಹರಿಸಿ ಏನಾದರೂ ಒಂದು ಪರಿಹಾರ ಕೊಡಿಸ್ಬೇಕು ಶಾಶ್ವತವಾಗಿದ್ದು ಅಂತ ಕೇಳ್ಕೊಂಡ್ರೆ. ಅಚ್ಚರಿಯ ಸಂಗತಿ ಎಂದರೆ ಈ ಮಾಲಿನ್ಯದ ಚಿತ್ರಣ ಕಾಣುತ್ತಿರುವುದು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯಿಂದ ಅತಿ ಸಮೀಪದಲ್ಲೇ. ಈ ಬಗ್ಗೆ ಪ್ರತಿಕ್ರಿಯೆಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಯನ್ನು ಸಂಪರ್ಕಿಸಲಾಯಿತಾದರೂ ಅವರು ಪ್ರತಿಕ್ರಿಯೆ ನೀಡಲಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೌನದ ನಡುವೆ ಹೊಗೆ ನಿಯಂತ್ರಣ ಸಾಧನಗಳು, ಧೂಳು ತಡೆ ಮತ್ತು ಪರಿಸರ ನಿಯಮಗಳ ಅನುಷ್ಠಾನದ ಬಗ್ಗೆ ಸ್ಥಳೀಯರು ಪ್ರಶ್ನೆ ಎತ್ತುತ್ತಿದ್ದಾರೆ. ಜಾಸ್ತಿ ಗಂಟ್ಲೆಲ್ಲ ಕಡ್ತಾ ಆಗುತ್ತೆ. ಧೂಳು, ದಂಬಿ ಧೂಳು, ಕಪ್ಪಗೆ ಬರುತ್ತೆ. 2 ಸತಿ 3 ಸತಿ ಗುಡಿಸಿದ್ರು ಸ್ಯಾನೆ ಧೂಳು ಕಣ್ಗೆಲ್ಲ ತುಂಬ್ಕಂತ ಇರ್ತೈತೆ. ಹೆಂಗೆ ಗುಡಿಸಿದ್ರು ಆಗಲ್ಲ. ಕಿಟಕಿ ಬಾಕ್ಲಿಗಳಿಗೆಲ್ಲ ತುಂಬ್ಕಂತ ಇರ್ತೈತೆ, ಒಳಗೆಲ್ಲ ಹೋಗ್ತಾ ಇರ್ತೈತೆ. ಡೈಲಿ 2 ಸಾರಿ ಗುಡಿಸಿದ್ರು ಆಗಲ್ಲ ಸರ್. ಅಕ್ಕಿ ಗಿರಣಿಗಳು ಪರಿಸರ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಜಾರಿ ಮಾಡುವುದು ಬಿಟ್ಟರೆ ಬೇರೆ ಯಾವುದೇ ಕ್ರಮ ಆಗುತ್ತಿಲ್ಲ. ಅಕ್ಕಿ ಗಿರಣಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದು, ಇದಕ್ಕೆ ಗಿರಣಿ ಮಾಲೀಕರು ಒಪ್ಪುತ್ತಿಲ್ಲ. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಗಿರಣಿಗಳನ್ನು ಸ್ಥಳಾಂತರಿಸಲು ಈ ಹಿಂದೆ ಚರ್ಚೆ ನಡೆದಿತ್ತು. ಗಿರಣಿ ಮಾಲೀಕರು ಉಚಿತವಾಗಿ ಜಾಗ ನೀಡುವಂತೆ ಕೇಳಿದ್ದರು. ಆಡಳಿತ ವರ್ಗದಿಂದ ಇದಕ್ಕೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ. ಹೀಗಾಗಿ ಈ ಚರ್ಚೆ ಮುಂದುವರಿಯಲಿಲ್ಲ. ಅಕ್ಕಿ ಉತ್ಪಾದನೆ ಆರ್ಥಿಕ ಚಟುವಟಿಕೆಯ ಒಂದು ಪ್ರಮುಖ ಭಾಗ. ಸಾವಿರಾರು ಜನರಿಗೆ ಉದ್ಯೋಗವೂ ನೀಡುತ್ತಿದೆ. ಆದರೆ ಅಭಿವೃದ್ಧಿಯ ಜೊತೆಗೆ ಪರಿಸರದ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಹೊಗೆ ನಿಯಂತ್ರಣ ವ್ಯವಸ್ಥೆ ಅಳವಡಿಸುವುದು, ಧೂಳು ಹರಡುವುದನ್ನು ತಡೆಯುವುದು ಮತ್ತು ಪರಿಸರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಕೈಗಾರಿಕೆಗಳ ಕರ್ತವ್ಯ. ಅದನ್ನು ಜಾರಿಗೊಳಿಸುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿ.
ಇಲ್ಲವಾದರೆ ಧೂಳು ಕೇವಲ ಸೋಲಾರ್ ಪ್ಯಾನೆಲ್ಗಳ ಮೇಲಷ್ಟೇ ಅಲ್ಲ, ಜನರ ಉಸಿರಿನ ಮೇಲೂ ಶಾಶ್ವತ ಗುರುತನ್ನು ಬಿಡುವ ಅಪಾಯವೂ ಇದೆ.